ನಮಸ್ಕಾರ. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಪ್ರಯಾಣಿಕರಿಗೆ ದೊರಕದ ಕುಡಿಯುವ ನೀರು. ತುರುವೇಕೆರೆ ಪಟ್ಟಣದ ದಬ್ಬೆಘಟ್ಟ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ದಣಿವಾರಿಸಿಕೊಳ್ಳಲು ಪ್ಯೂರಿಫೈಯರ್ ವಾಟರ್ ಟ್ಯಾಂಕ್ ಅನ್ನು ಬಸ್ ನಿಲ್ದಾಣದಲ್ಲಿ ಪ್ರಾರಂಭವಾದ ದಿನದಿಂದಲೂ ಕೂಡ ಅದನ್ನು ಅಳವಡಿಸಲಾಗಿದೆ. ಆದರೆ ಕಳೆದ 2 ವರ್ಷಗಳಿಂದ ಕೆಟ್ಟು ನಿಂತಿದೆ. ದುರಸ್ತಿ ಮಾಡಿಸುವ ಗೋಜಿಗೆ ಯಾರೂ ಕೂಡ ಹೋಗಿಲ್ಲ. ಬಾಯಾರಿ ಬರುವ ಪ್ರಯಾಣಿಕರಿಗೆ ನೀರು ಸಿಗದೆ ಬಸ್ ನಿಲ್ದಾಣದಲ್ಲಿ ಇರುವ ಹೋಟೆಲ್ಗೆ ಹೋಗಿ ಹೋಟೆಲ್ ಮಾಲೀಕನಿಂದ ಬೈಗುಳವನ್ನು ಕೇಳಿ ನೀರು ಕುಡಿಯುವಂಥ ಪರಿಸ್ಥಿತಿ ಉಂಟಾಗಿದೆ. ಸದರಿ ಹೋಟೆಲ್ಗೂ ಸಹ ಹೊರಗಿನಿಂದ ಟ್ಯಾಂಕರ್ ಮೂಲಕ ನೀರು ತರಿಸಿಕೊಳ್ತಾ ಇದ್ದಾರೆ. ಬಸ್ ನಿಲ್ದಾಣದಲ್ಲಿ ಹೊಂದಿಕೊಂಡಂತೆ ಇರುವ ಶೌಚಾಲಯಕ್ಕೂ ಕೂಡ ಹೊರಗಿನಿಂದಲೇ ಟ್ಯಾಂಕರ್ ನೀರು ತರಬೇಕಾಗಿದೆ. ಈ ವಿಚಾರವಾಗಿ ಮಾಧ್ಯಮದೊಂದಿಗೆ ಪ್ರಗತಿಪರ ಹೋರಾಟಗಾರ TH ಸತೀಶ್ ಅವರು ಮಾತನಾಡಿದ್ದಾರೆ. ವರ್ಷಾನುಗಟ್ಟಲೆ ಆದರೂ ರಿಪೇರಿ ಮಾಡಿಸುವಂತಹ ಆಲೋಚನೆಯನ್ನು ಇಲ್ಲಿನ ಅಧಿಕಾರಿಗಳು ಮಾಡಿಲ್ಲ. ವಾಟರ್ ಫಿಲ್ಟರ್ ಶೌಚಾಲಯ ಬಳಿಯೇ ಇಟ್ಟಿದ್ದಾರೆ. ನೀರು ಕುಡಿಯುವ ಪ್ರಯಾಣಿಕರು ಮೂಗಿ ಮುಚ್ಚಿಕೊಂಡು ನೀರನ್ನು ಕುಡಿಯಬೇಕಾಗುತ್ತೆ. ಶೌಚಾಲಯದಿಂದ ದುರ್ವಾಸನೆ ಹರಡುತ್ತಾ ಇದೆ ಮತ್ತು ಶೌಚಾಲಯಕ್ಕೆ ಹೋಗಿ ಬಂದ ಪ್ರಯಾಣಿಕರು ಈ ವಾಟರ್ ಫಿಲ್ಟರ್ನಲ್ಲಿ ಕೈ ತೊಳೆದುಕೊಳ್ತಾರೆ. ಈ ಬಸ್ ನಿಲ್ದಾಣದ ಆವರಣದಲ್ಲಿ ಕೊಳವೆ ಬಾವಿ ಇದ್ರೂ ಕೂಡ ಇದರ ಮಾಹಿತಿ ಒಮ್ಮೆಯೂ ಕೂಡ ದೊರೆತಿಲ್ಲ. ಮೂಲಸೌಕರ್ಯ ದೊರಕಿಸಬೇಕಾದ ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯ ಪ್ರಯಾಣಿಕರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನಹರಿಸಿ ವಾಟರ್ ಫಿಲ್ಟರ್ ಅನ್ನು ಸರಿಯಾದ ಜಾಗದಲ್ಲಿ ಸ್ಥಳಾಂತರಿಸಿ ಪ್ರಯಾಣಿಕರಿಗೆ ಕುಡಿಯುವ ನೀರು ದೊರೆಯುವಂತೆ ಮಾಡಬೇಕು ಅಂತ ಒತ್ತಾಯಿಸಿದರು. ಇನ್ನಾದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕಾಳಜಿಯನ್ನು ತೋರಿಸ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನಂಬರ್ 1ರಲ್ಲಿ ನಿಂತಿದೆ. ಧನ್ಯವಾದಗಳು. 12 ಗಂಟೆ 30 ನಿಮಿಷಕ್ಕೆ ಹೊರಡುವ ತುರುವೇಕೆರೆ ಬಸ್ ಕ್ರಮಾಂಕ 890 ಪ್ಲಾಟ್ಫಾರ್ಮ್ ನಂಬರ್ 6ರಲ್ಲಿ ನಿಂತಿದೆ. ರಾಜ್ಯ ಸರ್ಕಾರ ಕೂಡಲೇ ಕ್ರಮ ತಗೊಳ್ಬೇಕು. ಯಾಕೆಂದರೆ ಶೌಚಾಲಯ ಇಲ್ಲೇ ಇದೆ. ಒಂದು ಕಾಯ್ತಕ್ಕಂತಾರೆ ಬರಗಾಲದಲ್ಲೂ ಸಹಿತ ನೀರು ಕೊಡುವಂಥ ದಲಿತ ವ್ಯವಸ್ಥೆ ತಂದಿದೆ ಸರ್ಕಾರ. ಹೀಗಾಗಿ ಕೂಡಲೇ ಇದನ್ನು ಸರಿ ಮಾಡಿಸ್ಬೇಕು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಸಾರ್ವಜನಿಕರಿಗೆ. ಎಷ್ಟು ದಿವಸದಿಂದ ಇದು ನಿಂತಿದೆ? 1 ವರ್ಷ ಆಯಿತು. 1 ವರ್ಷದಿಂದ ಇದು ರಿಪೇರಿ ಮಾಡ್ತಕ್ಕಾಗಿಲ್ಲ. ಯಾಕೆಂತಂದರೆ ಸರ್ಕಾರದ ಬುದ್ಧಿ ಬರ್ತಾರೆ ಏನೇನು ಮಾಡಿಕೊಂಡು ಗೊತ್ತಿಲ್ಲ. ಈ ಡ್ರೈವರ್ ಬಗ್ಗೆ ಕಂಡಕ್ಟರ್ ಸಾರ್ವಜನಿಕರಿಗೆ ಯಾರು ನೀರಿದ್ದಂಗೆ ಆದಷ್ಟು ಸರ್ಕಾರಗಳಿಗೆ ಗಮನ ಸರ್ಕಾರಿ ನ್ಯಾಮಟ್ಟ ಪರಿಸ್ಥಿತಿ. ಹಾಗೆಯೇ ಶೌಚಾಲಯ ಹತ್ತಿರದಲ್ಲಿ ಇರೋದ್ರಿಂದ ಗಲೀಜು ಕ್ಷೇತ್ರಗಳ ಕಿಲಿಗೆ ಬರ್ತಾರೆ. ಹೀಗಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾರೆ. WhatsApp banking of 9060 3101